ಕೋರ್ತಾ ಇದೆ. ಹಾಗೆ ಎಲ್ಲ ಡಿಗ್ನಿಟರಿ, ಹಾಗೆ ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್, ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಆಫೀಸರ್ ಮೈಸೂರು, ಇವರು ಕೂಡ ಒಂದು ಜೆಕೆ ಪರವಾಗಿ ಎಲ್ಲರ ಪರವಾಗಿ ಕೂಡ ಒಂದು ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ನಮ್ಮ ಜೆಕೆ ಸಮೂಹ ಸಂಸ್ಥೆಯ ಇಂದಿನ ಅಧ್ಯಕ್ಷರಾಗಿದ್ದಂತಹ ದಿವಂಗತ ಶ್ರೀ ಹರಿಶಂಕರ್ ಸಿಂಘಾನಿಯರವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ಈ ದಿನವೂ ಸಹ ಒಟ್ಟು 4 ಸ್ಥಳಗಳಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ 6 ಗಂಟೆ ತನಕ ಈ ಒಂದು ರಕ್ತ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮೈಸೂರಿನಲ್ಲಿ ರಕ್ತದ ಅಭಾವ ಇರೋದ್ರಿಂದ ಈ ರಕ್ತದಾನ ಶಿಬಿರ ಏರ್ಪಡಿಸೋದ್ರಿಂದ ಅಟ್ಲೀಸ್ಟ್ ಒಂದು 2-3 ಮಂತ್ಸ್ಗೆ ಈ ಬ್ಲಡ್ ಶಾರ್ಟೇಜ್ ಅಡ್ರೆಸ್ ಮಾಡೋದು. ಎಂಪ್ಲಾಯೀಸ್, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ all our stakeholders to participate actively in this blood bank camp and contribute blood donation so that it serves the human cause. So I also thank the good luck and best wishes for this program. I also thank the district hospital and the scale at which they do it, the way it is organized, and the human touch, that is felt. I think it's a very positive energy I can feel being here. So I thank everyone who's part of this. Usually in our companies, we are usually all in manufacturing firms. We are always talking about supply chain, disruption, supply chain. But the most fundamental and important element of that chain is the human life. And the fuel for that is blood. I was never a blood donor until 4 or 5 years ago. There's always, no matter how much you've traveled, your knowledge levels, all of us have some kind of apprehension to give blood. I would encourage all of you here, someone is a first time donor today, please come forward. It's a very fulfilling experience, not just medically. I know it, improves your system medically, but it's also something that will give you a lot of mental satisfaction. ಎಲ್ಲರಿಗೂ ಕಟ್ಟುನಿಟ್ಟಾಗಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಯಶಸ್ವಿಯಾಗಿ ಮಾಡಿ ಹೆಚ್ಚಿಗೆ ರೀತಿಯಲ್ಲಿ ಗುಣಾತ್ಮಕ ಬ್ಲಡ್ ಯೂನಿಟ್ಸ್ಗಳನ್ನು ಕಲೆಕ್ಟ್ ಮಾಡಿ ನೀಡ್ ಬೇಸಿಸ್ ಮೇಲೆ ಅದನ್ನು ಫ್ರೀ ಆಫ್ ಕಾಸ್ಟ್ ಕೊಡಬೇಕು ಸರ್ಕಾರಿ ಸ್ವಾಮ್ಯದಲ್ಲಿ ಇರತಕ್ಕಂಥದ್ದನ್ನು ಏನು ತಾಕೀತು ಮಾಡಿದರು ಅದಕ್ಕೆ ಅನುಗುಣವಾಗಿ ಈ ಒಂದು ಕ್ಯಾಂಪ್ ಒಂದು ಅಡಿಗಲ್ಲು ಹಾಕಿದೆ ಅಂತ ನಾನಾದರೂ ಭಾವಿಸ್ತೇನೆ. ಈ ರೀತಿಯಾದ ಕ್ಯಾಂಪ್ಗಳು ಇನ್ನೂ ಹೆಚ್ಚು ಆಗಲಿ. ಮತ್ತು ಎಲ್ಲ ದಾನಗಳಲ್ಲಿ ಇನ್ನು ಅತಿಯಾದ ಶ್ರೇಷ್ಠ ದಾನ ರಕ್ತದಾನ. ವ್ಯಕ್ತಿ 1 ಯೂನಿಟನ್ನು ಕೊಟ್ಟರೂ ಸಹ ಅದನ್ನು ನಾವು ಬೈಫರ್ಕೇಟ್ ಮಾಡಿ ಸೆಲ್ಯುಲಾರ್ ಕಾಂಪೊನೆಂಟ್, ಪ್ಲಾಸ್ಮಾ ಕಾಂಪೊನೆಂಟ್, ಫಾರ್ ಸ್ಟಡಿ ಪರ್ಪಸ್ ಈ ಥರ ಎಲ್ಲ ನಾವು ಡಿವೈಡ್ ಮಾಡಿ ಸುಮಾರು 4 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ರೆ ನಮಗೆ 1300 ಡೋಸಸ್ ಯೂನಿಟ್ಸನ್ನು ಕಲೆಕ್ಟ್ ಮಾಡಿದ್ರೆ ಇಂಟು 4 ಡಿಫ್ರೆಂಟ್ ಪರ್ಪಸಸನ್ನು ನಾವು ಉಪಯೋಗಿಸ್ಬೋದು. ಅಷ್ಟು ಅದಕ್ಕೆ ಯಾವುದೇ ರೀತಿಯಾದ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಸಾಕಷ್ಟು ಇನ್ಫಾರ್ಮೇಷನ್ಸ್ ಅದ್ರ ಬಗ್ಗೆ ಈಗ ಆಲ್ರೆಡಿ ಸಾರ್ವಜನಿಕರಲ್ಲಿ ಜನಜಾಗೃತಿ ಇಲಾಖೆಯ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ NGOಗಳ ಮೂಲಕ ಮತ್ತು ಪ್ರೈವೇಟ್ ಪ್ಲೇಯರ್ಸ್ ಲೈಕ್ JK ಟೈರ್ಸ್ ಆ್ಯಂಡ್ CII ಅವರೆಲ್ಲರ ಮೂಲಕ ಸಮುದಾಯದಲ್ಲಿ ಈಗ ಆಲ್ರೆಡಿ ಇರೋ ಕಾರಣ ಈ ರೀತಿಯಾಗಿ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಈ ರೀತಿಯಾದ ಕ್ಯಾಂಪ್ಸ್ಗಳು ನಾಟ್ ಓನ್ಲಿ ಅಟ್ ದ ಮೈಸೂರು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, ಬೇರೆ ಎಲ್ಲ ತಾಲೂಕುಗಳಲ್ಲೂ ಆಗಲಿ ಅಂತ ನಾನಾದರೂ ಭಾವಿಸ್ತಾ JK ಟೈರ್ಸ್ನ ಏನು ಆಡಳಿತ ವರ್ಗದವರಿದ್ದಾರೆ ಅವರೆಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಈ ಒಂದು ಕಾರ್ಯಕ್ರಮದ ಸಂಬಂಧಿಸಿದ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಸಿರಾಜ್ ಅವರು ಮತ್ತು ಅವರ ತಂಡ ಮತ್ತು ಪ್ರೈವೇಟ್ ಏನು ನಮ್ಮ ಜೀವಧಾರ ಏನಿದೆ ಅವರು ಅದೇ ರೀತಿ ಬೇರೆ ಅಪಾರ್ಟ್ ಫ್ರಮ್ ಕಾರ್ಯಕ್ರಮ ನಾನು ಒಂದು 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅದರಿಂದ ನಾನು ಜೀವಧಾರ ಮತ್ತು ನಮ್ಮ ಸಿರಾಜ್ ಅಹಮದ್ ಸರ್ ಅವರು DTO ಆಗಿದ್ದಾಗ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿದ್ದರು. ನಾವೆಲ್ಲ ಒಟ್ಟಿಗೆ ಒಂದು 3 ಇಯರ್ಸಿಂದ ವಿ ಆರ್ ಯುನೈಟೆಡ್ ಅಟೆಂಡಿಂಗ್ ದಿಸ್ ಪ್ರೋಗ್ರಾಮ್. ಆ ಲೆಕ್ಕದಲ್ಲಿ ತುಂಬ ಒಳ್ಳೆ ದಿಸ್ ಇಸ್ ನೋಬಲ್ ಜಾಬ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದರಿಂದ ನಮ್ಮದೊಂದು ಒಂದು ಶಕ್ತಿ ನಿಮ್ಮಲ್ಲಿರೋಂಥ ಒಂದು ಯೂನಿಟಿ ಇಸ್ ದ ಸ್ಟ್ರೆಂತ್ ಅಂದ್ಬಿಟ್ಟು ನೀವು ಏನು ತೋರಿಸಿದ್ದೀರಾ. ನೀವು ಒಂದೇ ಒಂದು JK ಅನ್ನೋ ಒಂದು ಸಂಸ್ಥೆಯಿಂದ
when we can generate 1,200, 300, near to 1,300 bottles generate ಮಾಡ್ಬೋದು ಅಂದರೆ how many companies, how many stakeholders are there in our district ಅಥವಾ ಇನ್ನು ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದ್ದಾರೆ, ಅವರೆಲ್ಲರೂ ಮುಂದೆ ಬರಬೇಕು ಅಂತ ನಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತೀನಿ. ಯಾಕೆಂದರೆ ಇದನ್ನ ಅವ್ರು ಮೆನ್ಷನ್ ಮಾಡಬೇಕು, ಪ್ರತಿಯೊಂದು ಕಂಪನಿನಲ್ಲೂ ಕರೆದಾಗ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಸರ್ ಹೇಳಿದ್ರೆ ಈಗ ಥ್ರೂಔಟ್ ನಾಟ್ ಓನ್ಲಿ ದ ಕೇರ್ ಹಾಸ್ಪಿಟಲ್ ಕಾನ್ಸಂಟ್ರೇಷನ್ ಮಾಡೋದಲ್ಲ, ವೇರ್ ಆರ್ ವಿ ಗಿವಿಂಗ್ ಸರ್ವಿಸ್ ಟು ದಿ ಪಬ್ಲಿಕ್. ಅಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ವಿ ನೀಡ್ ಬ್ಲಡ್ಸ್. ಆ ಥರ ಅಂದಾಗ ಈವನ್ ಕ್ಯಾನ್ಸರ್ ಎಲ್ಲ ಕವರ್ ಮಾಡಿ ಡೋಂಟ್ ನಾಟ್ ರಿಪೀಟ್ ದೋಸ್ ಥಿಂಗ್ಸ್, ಓನ್ಲಿ ವಿಚ್ ಐ ವಾಂಟೆಡ್ ಅದನ್ನು. ಈಗ ರೆಡ್ ಕ್ರಾಸ್ ಒಂದು ರಿವೈವ್ ಆಗಬೇಕಾಗಿದೆ, ಎಲೆಕ್ಷನ್ ಇದೆ ನೆಕ್ಸ್ಟ್ ಮಂತಲ್ಲಿ, ಆದರೆ ವಿ ವಿಲ್ ಜಾಯಿನ್ ವಿತ್ ಜೀವಾಧಾರ ಜೊತೆಗೆ ರೆಡ್ ಕ್ರಾಸ್ ಸೇರ್ಕೊಳ್ಳುತ್ತೆ. ಅದ್ರದ್ದು ಒಂದು ಯೂನಿಟ್ ಡೆವಲಪ್ ಮಾಡಬೇಕು ಅಂತ ಇದೆ ಮೈಸೂರಿನಲ್ಲಿ. ವಿ ನೀಡ್ ಮಚ್ ಮೋರ್ ಲೈಕ್ ದಿಸ್ ಮಾಡಿಕೊಂಡು ಆಮೇಲೆ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ರೆಡ್ ಕ್ರಾಸ್ ಮತ್ತು ಜೀವಧಾರ ಇನ್ಯಾವ NGOs ಇದ್ದಾರೆ ಸೇರಿಸ್ಕೊಂಡು ವಿ ಹ್ಯಾವ್ ಟು ಕಲೆಕ್ಟ್, ಎಷ್ಟು ಸಾಧ್ಯನೋ ಅಷ್ಟು ಕಲೆಕ್ಟ್ ಮಾಡಿ ಅದನ್ನ ಏನಂದ್ರೆ ಬ್ಲಡ್ ವಿ ಕೆನಾಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ರಕ್ತನ ಏನಂದ್ರೆ ಮನುಷ್ಯನಿಂದಲೇ ಅದು ಆ ಜೀವಾಣು ಉತ್ಪತ್ತಿ ಆಗಬೇಕು, ಅದನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನ ಮನುಷ್ಯನಿಗೆ ಕೊಡಬೇಕು. ಅದರಿಂದ ದಿಸ್ ಪ್ರೋಸೆಸ್ ಹ್ಯಾಸ್ ಟು ಕಂಟಿನ್ಯೂ ಥ್ರೂಔಟ್ ಲೈಫ್ ಟೈಮ್. ಅದರಿಂದ ಇದು ಮಾಡೋಕ್ಕೆ ಯಾವುದು ಸಾಧ್ಯನೇ ಇಲ್ದಿರೋದ್ರಿಂದ ಇದು ನಾವು ಅದನ್ನು ನಾವು ಕಲೆಕ್ಟ್ ಮಾಡೇ ಮಾಡಬೇಕಾಗಿರೋದ್ರಿಂದ ಆ ಕಡೆ ಒತ್ತು ಕೊಡೋಣ. ಇದು ಒಂದು ಪಾರ್ಟ್ ಆಫ್ ನಮ್ಮ ಆರೋಗ್ಯ ಇಲಾಖೆ